JDSಗೆ ಸಂಬಂಧಿಸಿದ ಹಲವು ಸುದ್ದಿಗಳನ್ನು ನೋಡಿದ್ರಿ. ಡಿ ಕೆ ಶಿವಕುಮಾರ್ ಅವರು BJP JDS ವಿಲೀನ ಆಗತ್ತೆ ಅಂತ ಮಾತಾಡಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೈತ್ರಿಯ ಬಗ್ಗೆ ಪಕ್ಷದೊಳಗೆ ಒಂದಷ್ಟು ಗೊಂದಲಗಳಿದ್ದಾವೆ. ಕೆಲವು ಜಿಲ್ಲೆಗಳ ನಾಯಕರಿಂದ ಬೇರೆಯದೇ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದ್ದಾವೆ ಅಂತ ನಮ್ಮ JDS ಬೀಟ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸ್ಥಳೀಯ ಸಂಸ್ಥೆ ಚುನಾವಣೆಯ ಮೈತ್ರಿಯನ್ನು ಕೇಂದ್ರೀಕರಿಸವಾಗಿಟ್ಕೊಂಡು ಮಾತಾಡೋದಾದರೆ ಇದು ದೇವೇಗೌಡರ ನಿರ್ಧಾರವನ್ನು ಪ್ರಶ್ನಿಸಬಹುದಾ ಪಕ್ಷದಲ್ಲಿ ಅನ್ನುವ ಪ್ರಶ್ನೆ ನನಗೇ ಹೇಳೋ ಹಂಗಾಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇನ್ನೂ ನಿರ್ಧಾರ ಆಗಿಲ್ಲ, ದೇವೇಗೌಡರು ಹೇಳಿದ್ದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅದರ ಜೊತೆಗೆ ಕೆಲವು ಜಿಲ್ಲೆಗಳ JDS ಮುಖಂಡರಿಂದ ಇದಕ್ಕೊಂದು ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಅಂತಿಮವಾಗಿ ಆಯಾ ಜಿಲ್ಲೆಗಳ ಮುಖಂಡರು ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಏನಾದ್ರು ಆಗಬಹುದಾ ಇದು? ಅಜಿತ್, ಇಲ್ಲ. ರಾಜಕಾರಣದಲ್ಲಿ ಕೆಲವೊಂದು ಸಲ ಒಂದು ಹೇಳಿಕೆಯ ಹಿಂದೆ ಹತ್ತಾರು ಲೆಕ್ಕಾಚಾರಗಳಿರ್ತವೆ. ಅದರಲ್ಲೂ ಕೂಡ ದೇವೇಗೌಡರ ಈ ಒಂದು ಹೇಳಿಕೆ JDSನ ಕಾರ್ಯಕರ್ತರಲ್ಲೇ ಒಂದಷ್ಟು ಗೊಂದಲಗಳನ್ನು ಮೂಡಿಸಿದ್ದಂತೂ ನಿಜ. ಯಾಕೆ ಅಂತಂದ್ರೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೈತ್ರಿ ಬೇಡ, ಮುಂದೆ ವಿಧಾನಸಭೆ ಮತ್ತೆ ಲೋಕಸಭಾ ಚುನಾವಣೆಗಳು ಬಂದಾಗ ಮೈತ್ರಿ ಮಾಡ್ಕೊಳ್ಳಿ ಅಂತಂದ್ರೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಯಾವ ಮಟ್ಟಕ್ಕಿರುತ್ತೆ ಜಿದ್ದಾಜಿದ್ದಿ ಅಂತಂದ್ರೆ ಅಕ್ಕಪಕ್ಕದ ಮನೆಗಳವರು ಕೂಡ ಪರಸ್ಪರ ಹೊಡೆದಾಟ ಮಾಡ್ಕೊಳ್ಳೋ ಅಷ್ಟರ ಮಟ್ಟಿಗೆ ಹೋಗಿರುತ್ತೆ. ಅಲ್ಲಿ ಮೈತ್ರಿ ಬೇಡ, ನೀವು ಪರಸ್ಪರ ಹೊಡೆದಾಟ ಮಾಡಿಕೊಂಡು ಚುನಾವಣೆ ಮಾಡಿ, ವಿಧಾನಸಭಾ ಚುನಾವಣೆ ಬಂದ ತಕ್ಷಣ ನೀವಿಬ್ಬರು ಒಂದಾಗಿ ಕೈ ಹಿಡ್ಕೊಂಡು ಒಟ್ಟಿಗೆ ಕೆಲಸ ಮಾಡಿ ಅಂತಂದ್ರೆ ಅದು ಹೇಗಾಗುತ್ತೆ? ಅಂಥದ್ದು ಆಗೋದಿಲ್ಲ ಅನ್ನೋವಂಥದ್ದು ಕೆಲವು ನಾಯಕರ, ಕೆಲವು ಮುಖಂಡರ, ಕೆಲವು ಕಾರ್ಯಕರ್ತರ ಮತ್ತು JDSನ ಕೆಲವು ಶಾಸಕರ ಅಭಿಪ್ರಾಯ. ಇನ್ನು ಕೆಲವು ಮುಖಂಡರಿಗೆ, ಕೆಲವು ಕಾರ್ಯಕರ್ತರಿಗೆ ದೇವೇಗೌಡರ ಈ ಹೇಳಿಕೆ ಖುಷಿಯನ್ನಂತೂ ತಂದಿದೆ. ಯಾಕಪ್ಪ ಖುಷಿ ತಂದಿದೆ ಅಂತಂದ್ರೆ ಅನೇಕ ಕಡೆ JDS ಪ್ರಬಲವಾಗಿದೆ. ಅಂತಹ ಸ್ಥಳಗಳಲ್ಲಿ ಈ ಮೈತ್ರಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು BJP ಅವರಿಗೆ ಸೀಟ್ ಬಿಟ್ಕೊಟ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಅಸಮಾಧಾನ ಇತ್ತು. ಅಂತಹ ಕಾರ್ಯಕರ್ತರಿಗೆ, ಅಂತಹ ಆಕಾಂಕ್ಷಿಗಳಿಗೆ ದೇವೇಗೌಡರ ಈ ಒಂದು ಹೇಳಿಕೆ ಸಂತೋಷವನ್ನು ತಂದುಕೊಟ್ಟಿದ್ರೆ, ಇನ್ನು ಕೆಲವು ಕಡೆ JDS ಶಕ್ತಿ ಇಲ್ಲ, ಅಂತಹ ಸ್ಥಳಗಳಲ್ಲಿ ನಾವು ಮೈತ್ರಿ ಬೇಡ, BJP ಕಾರ್ಯಕರ್ತರ ಜೊತೆಯಲ್ಲಿ ಫೈಟ್ ಮಾಡಿಕೊಂಡು, ಅಂದರೆ ಫ್ರೆಂಡ್ಲಿ ಫೈಟ್ ಅನ್ನುವಂಥ ಒಂದು ಟೆಕ್ನಿಕಲ್ ವರ್ಡ್, ಅದನ್ನು ಬಳಸ್ಕೊಂಡು ನಾವು ಫೈಟ್ ಮಾಡೋದು, ವಿಧಾನಸಭಾ ಚುನಾವಣೆ ಬಂದ ತಕ್ಷಣ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು ಹೇಗೆ? ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳು ಅಲ್ಲಿನ ಕಾರ್ಯಕರ್ತರಲ್ಲಿ ಮೂಡಿರೋದಂತೂ ನಿಜ. ಇದೇ ಹೇಳಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಫ್ರೆಂಡ್ಲಿ ಫೈಟ್ ಯಾಕೆ, ನೀವಿಬ್ಬರು ಒಟ್ಟಿಗೆ ವಿಲೀನ ಆಗಿಬಿಡಿ, ಅದಾದ ಬಳಿಕ ನಾವು ಲೆಕ್ಕಕ್ಕೆ 3 ಆಟಕ್ಕೆ 2 ಅನ್ನುವಂಥ ನಿಟ್ಟಿನಲ್ಲಿ ನಾವು ಫೈಟ್ ಮಾಡೋಣ, ನಾವು ನೇರ ಫೈಟ್ಗೆ ಸಿದ್ಧ ಇದ್ದೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹೇಳಿಕೆಯನ್ನು ಅವರು ರಾಜಕಾರಣಕ್ಕೆ ಬಳಸ್ಕೊಳ್ಳೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಅಂದರೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, JDS BJPಯ B ಟೀಮ್ ಅಂತ. ಈ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ JDS 19 ಸ್ಥಾನಕ್ಕೆ ಕುಸಿತು. ಇದೇ ಮಾತನ್ನ ಅನೇಕ ಸಂದರ್ಭದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಇಬ್ಬರು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈಗ ಇದೇ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಈಗಲೂ ಕೂಡ JDS BJP ಎರಡೂ ಕೂಡ ಒಂದೇ, ಟೆಕ್ನಿಕಲಿ ಅವರು ಮೈತ್ರಿ ಆಗಿದ್ರೂ ಕೂಡ, ಫ್ರೆಂಡ್ಲಿ ಫೈಟ್ ಅಂತ ಇದ್ರೂ ಕೂಡ ಅವರಿಬ್ಬರು ಇನ್ನು ಮುಂದಿನ ದಿನಗಳಲ್ಲಿ ಮರ್ಜ್ ಆಗ್ತಾರೆ, ವಿಲೀನ ಆಗ್ತಾರೆ ಅನ್ನುವಂಥ ಒಂದು ಸಂದೇಶವನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಕೂಡ ಮಾಡಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ರಾಜಕಾರಣದಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ಸ್ಟೇಟ್ಮೆಂಟ್ಗಳು ಕೂಡ ಇಡೀ ಲೆಕ್ಕಾಚಾರವನ್ನೇ, ಇಡೀ ಫಲಿತಾಂಶವನ್ನೇ ಬುಡಮೇಲು ಮಾಡುವಂತಹ ಒಂದು ಶಕ್ತಿ ಆ ಒಂದು ಸ್ಟೇಟ್ಮೆಂಟ್ಗಳಿಗೆ ಇರುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ದೇವೇಗೌಡರ ಈ ಒಂದು ಹೇಳಿಕೆ ಹಿಂದೆ ಹಲವಾರು ಲೆಕ್ಕಾಚಾರಗಳಿರ್ತವೆ. ಇಲ್ಲಿನ BJPಯ ನಾಯಕರ ಮೇಲೆ ಒಂದು ಕಡಿವಾಣವನ್ನು ಹಾಕುವಂಥ ದೃಷ್ಟಿಯಿಂದಲೂ ಕೂಡ ಆ ಒಂದು ಮಾತನ್ನು ಹೇಳಿರಬಹುದು. ಅಥವಾ ನಾವು ಮೇಲ್ಮಟ್ಟದಲ್ಲಿ ನಾವು ಮೈತ್ರಿ ಮಾತುಕತೆಯನ್ನು ಮಾಡ್ಕೊಳ್ತೇವೆ, ಅದು ನಮಗೆ ಬಿಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ ನೀವು ಫ್ರೆಂಡ್ಲಿ ಫೈಟ್ ಅಂದರೆ ನಮ್ಮ ಶಕ್ತಿಯನ್ನು ತೋರಿಸೋಣ, ಅಂದರೆ JDSಗೆ ಶಕ್ತಿ ಇರುವಂಥದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮಟ್ಟದಲ್ಲಿ, ಅಂದರೆ ಗ್ರಾಮೀಣ ಭಾಗದಲ್ಲಿ JDSಗೆ ಏನೋ ಒಂದು ಶಕ್ತಿ ಇದೆ, ಅದನ್ನು ನಾವು ತೋರಿಸೋಣ. ಅಂದರೆ ಈಗ ನಾವು ಒಂದಷ್ಟು ಬಲಗೊಂಡ್ರೆ, ತಳಮಟ್ಟದಲ್ಲಿ, ಬೇರು ಮಟ್ಟದಲ್ಲಿ ನಾವು ಬಲ ಆದರೆ ಮಾತ್ರ ಮುಂದೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಇಂತಿಷ್ಟೇ ಸ್ಥಾನಗಳು ಬೇಕು ಅಂತ ಪಟ್ಟು ಹಿಡಿದು ಕೇಳುವಂತಹ ಶಕ್ತಿ JDSಗೆ ಬರಬಹುದು. ಹಾಗಾಗಿ ನಾವು ತಳಮಟ್ಟದಲ್ಲಿ ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ಉದ್ದೇಶ ಇದ್ರೂ ಕೂಡ ಇರಬಹುದು. ಒಟ್ಟಾರೆಯಾಗಿ ಹೇಳ್ಬೋದು ಅಂತಂದರೆ ಈಗಾಗಲೇ ಹೇಳಿದ ಹಾಗೆ ದೇವೇಗೌಡರ ಹೇಳಿಕೆಯಿಂದ ಒಂದಷ್ಟು ಜನ ಕಾರ್ಯಕರ್ತರು, ಅಂದರೆ ಆಕಾಂಕ್ಷಿಗಳಿರ್ತಾರಲ್ಲ, ಟಿಕೆಟ್ ಆಕಾಂಕ್ಷಿಗಳು, ಅವರಿಗೆ ಖುಷಿಯಾಗಿದ್ದರೆ ಇನ್ನೊಂದಷ್ಟು ಕಡೆ ಗೊಂದಲ ಮೂಡಿರೋದಂತೂ ನಿಜ ಅಜಿತ್. ಎಸ್, ನಾನಾಗಲೇ ಕೇಳಿದೆ, ಅಂದರೆ ಜಿಲ್ಲಾ ಮಟ್ಟದಲ್ಲಿ ನೀವು ನಿರ್ಧರಿಸಿಕೊಳ್ಳಿ ಅನ್ನುವ ಸಾಧ್ಯತೆ. ಈಗ ಹಾಸನದಲ್ಲಿ ಮೈತ್ರಿ ಆದರೆ ಎರಡೂ ಪಕ್ಷಗಳವ್ರಿಗೆ ಏಟು ಬೀಳುತ್ತೆ. ಅಲ್ಲಿ ಯಾವತ್ತೂ JDS ಮತ್ತು BJP ನಾಯಕರನ್ನ ಒಂದು ಮಾಡೋದಕ್ಕಾಗೋದಿಲ್ಲ, ಇತಿಹಾಸ ನಮಗೆ ಗೊತ್ತಿದೆ. ಆದರೆ
ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ವರ್ಕ್ ಆಗ್ಬೋದು. ಎಕ್ಸಾಕ್ಟ್ಲಿ. ಈಗ ನಾನು ಕೂಡ ಇಷ್ಟೊತ್ತು ಹೇಳಿದಂಥ ವಿಚಾರ ಹಾಗೇನೆ. ಅಂದರೆ ಕೆಲವು ಕಡೆಗಳಲ್ಲಿ ಅಂದರೆ ಗೊಂದಲ ಕಾರ್ಯಕರ್ತರಲ್ಲಿ, ಆಕಾಂಕ್ಷಿಗಳಲ್ಲಿ ಎಲ್ಲರಲ್ಲೂ ಕೂಡ ಅಂದರೆ ನಿಮ್ಮ ಮಟ್ಟದಲ್ಲಿ ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತಂದರೆ ಹೇಗಾಗುತ್ತೆ. ಇವತ್ತು ನಾವು ಪರಸ್ಪರ ಹೊಡೆದಾಟ ಮಾಡಿಕೊಂಡು ನಾವು ಚುನಾವಣೆಯನ್ನು ಎದುರಿಸಿ ಹಾಸನದಲ್ಲಿ ಈಗಾಗಲೇ ನೀವು ಹೇಳಿದ ಹಾಗೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ BJPಯಿಂದಲೂ ಪ್ರಬಲ ಆಕಾಂಕ್ಷಿಗಳಿರ್ತಾರೆ, ಅದೇ ರೀತಿ ಅಲ್ಲಿ JDSನಿಂದಲೂ ಕೂಡ ಸಾಕಷ್ಟು ಪ್ರಬಲ ಆಕಾಂಕ್ಷಿಗಳು ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ನೀವು ಮಾತಾಡ್ಕೊಳ್ಳಿ ಅಂತಂದರೆ ಅಂತಿಮವಾಗಿ ಅವ್ರು ಏನೇ ಮಾತಾಡ್ಕೊಂಡ್ರು ಕೂಡ ನಿರ್ಧಾರ ಮಾತ್ರ ಹೈಕಮಾಂಡ್ನದ್ದು ಅನ್ನುವಂಥ ಮಟ್ಟಕ್ಕೆ ಇವರ ಬಳಿಯೇ ಬರಬೇಕು. ಹಾಗಾಗಿ ಈ ಒಂದು ಮೈತ್ರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಹಂತದಲ್ಲಂತೂ ಕಾರ್ಯಕರ್ತರಲ್ಲಿ ಒಂದು ಗೊಂದಲವನ್ನು ಮೂಡಿಸಿರೋದಂತೂ ನಿಜ. ಹಾಗಾಗಿಯೇ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮತ್ತೆ ಸ್ಟೇಟ್ಮೆಂಟ್ಗಳು ಬದಲಾಗಬಹುದು ಅಥವಾ ನಿರ್ಧಾರಗಳು ಬದಲಾಗಬಹುದು. ಸದ್ಯಕ್ಕಂತೂ ಇವತ್ತಿನ ಮಟ್ಟಿಗೆ ಅವರ ಸ್ಟೇಟ್ಮೆಂಟ್ನಿಂದ ಪರೋಕ್ಷವಾಗಿ ಎಲ್ಲಿಗೆ ಸಂದೇಶವನ್ನು ಮುಟ್ಟಿಸಬೇಕೋ ಅಲ್ಲಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಕೂಡ ದೇವೇಗೌಡರು ಮಾಡಿದ್ದಾರೆ ಅಂತ ನಾವು ಅದನ್ನು ಭಾವಿಸಬಹುದು. ಅಜಿತ್, ಪಳಗಿದ ರಾಜಕಾರಣಿ ಗೊತ್ತವ್ರಿಗೆ ಯಾವ ಪಾನ್ ಪ್ಲೇ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.